ಮ್ಯಾಜಿಕಲ್ ಥಿಂಕಿಂಗ್ ಇನ್ ಅ ರಿಲೇಷನ್ಶಿಪ್. ಈಗ ಮ್ಯಾಜಿಕಲ್ ಥಿಂಕಿಂಗ್ ಅಂದರೆ ಏನು? ಒಂದು ನಮ್ಮ ಯೋಚನೆ ಅಥವಾ ನಮ್ಮ ಫೀಲಿಂಗ್ಸ್ ಅಥವಾ ಅನುಭವಗಳು ನಮ್ಮನ್ನು ರಿಯಾಲಿಟಿಗೆ ಕನೆಕ್ಟ್ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಕಳೆದೋಗಿರ್ತೀವಿ ಆ ಥರದ ಒಂದು ಅನುಭವ, ಫೀಲಿಂಗ್ಸ್, ಯೋಚನೆಗಳಲ್ಲಿ ಹೀಗಿರ್ಬೋದು ಹಾಗಿರ್ಬೋದು ಅಂತ, ಇರಬಹುದು ಅಂತ. ಎಕ್ಸ್ಪ್ಲೇನ್ ಮಾಡ್ತೀನಿ ಏನಿದು ಅಂತ. ಸೊ ಇವಾಗ ನಿಮ್ಮನ್ನು ಒಬ್ಬ ವ್ಯಕ್ತಿ ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಏನೋ ಕುಂದುಕೊರತೆಗಳಿದೆ. ಯಾರೋ ಏನೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ, ನನ್ನ ಹಸ್ಬೆಂಡ್ಗೂ ನನಗೂ ಆಗದೆ ಇರೋಗಿ ಏನೋ ಮಾಡಿಸ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಅವ್ರು ನಿಮ್ಮ ಹತ್ರ ಅಬ್ಯೂಸಿವ್ ಆಗಿರ್ಬೋದು, ನಿಮಗೆ ನೋವು ಕೊಡ್ತಿರಬಹುದು, ಆದರೂ ನೀವು ಆ ರೀತಿಯಾದ ಯೋಚನೆಗೊಳಗಾಗಿರ್ತೀರ. ಇದನ್ನು ನಾವು ಮ್ಯಾಜಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ ಅಕಾರ್ಡಿಂಗ್ ಟು ಸೈಕಾಲಜಿ. ಎಲ್ಲಿ ರಿಯಾಲಿಟಿನ ನೀವು ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟಪಡ್ತಿದ್ದೀರಾ, ಹಾಗೂ ಲಾಜಿಕಲಾಗಿ ಥಿಂಕ್ ಮಾಡೋದನ್ನ ಬಿಟ್ಟು ಮ್ಯಾಜಿಕಲಾಗಿ ಥಿಂಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಅವಾಗ ಏನಾಗುತ್ತೆ, ಪ್ರಾಕ್ಟಿಕಲಿ ನೀವೇನೇನು ಆ್ಯಕ್ಷನ್ಸ್ನ ತೊಗೋಬೇಕೋ ಅದನ್ನ ನೀವು ತೊಗೊಳ್ಳೋದಿಲ್ಲ. ನೀವಿನ್ನ ಎಷ್ಟು ಸ್ಟ್ರಾಂಗರ್ ಆಗಬೇಕು ಅದನ್ನು ನೀವು ಮಾಡೋದಿಲ್ಲ. ಡಿಸ್ರೆಸ್ಪೆಕ್ಟ್ಫುಲ್ಲಾಗಿ ಆ ವ್ಯಕ್ತಿ ಟ್ರೀಟ್ ಮಾಡ್ತಿದ್ರು, ಅವ್ರ ಮೂಡ್ ಸರಿ ಇಲ್ವೇನೋ ಸೊ ನೀವು ಇನ್ನೊಬ್ಬ ವ್ಯಕ್ತಿಯ ಇಮೋಷನ್ಸ್ಗೆ ಅಥವಾ ಅವರ ಸಿಚುವೇಶನ್ಗೆ ಅತಿಯಾದ ಬೆಲೆನ ಕೊಟ್ಕೊಂಡು ಹೋಗ್ತೀರಾ. ಇದರಿಂದ ಏನಾಗುತ್ತೆ, ಒಂದು ನಿಮ್ಮ ನೀಡ್ಸ್ ಆ್ಯಂಡ್ ವಾಂಟ್ಸಿಗೆ ಧಕ್ಕೆ ಬೀಳುತ್ತೆ. ಯಾವಾಗ ನಮ್ಮ ಯೋಚನೆಗಳು, ನಮ್ಮ ಅನುಭವಗಳು ಆ ವ್ಯಕ್ತಿ ಜೊತೆ ಏನಿದೆ ಅದೇ ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಹಾಗೂ ಅದನ್ನೇ ಏನೋ ತಪ್ಪಿರಬಹುದು, ಅವ್ರ ಆಫೀಸ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅದರಿಂದ ಹೀಗೆಲ್ಲ ಆಗ್ತಾಯಿದೆ. ಸೊ ಯು ಸ್ಟಾರ್ಟ್ ಗಿವಿಂಗ್ ರೀಸನ್ಸ್. ನೀವೇ ಒಂದು ಕಾಲ್ಪನಿಕವಾದ ರೀಸನ್ಸ್ನ ಹುಡುಕೊಂಡು ಹೋಗ್ತೀರಾ. ಒಂದೊಂದು ಸಲ ಅತಿಯಾಗಿ ಅನುಮಾನಿಸುವುದನ್ನು ಕೂಡ ನಾವು ಮ್ಯಾಜಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ. ಅಂದರೆ ಅವ್ರೇನೋ ಮಾಡಿಬಿಟ್ಟಿದ್ದಾರೆ, ಅವ್ರೇನೋ ತಪ್ಪು ಮಾಡಿಬಿಟ್ಟಿದ್ದಾರೆ, ಅವ್ರೇನೋ ತಪ್ಪೇ ಮಾಡಿರಲ್ಲ ಪಾರ್ಟ್ನರ್, ಆದರೂ ನೀವು ಹಂಗೆ ಅಂದ್ಕೊಳ್ಳುವಂಥದ್ದು. ಇದೆಲ್ಲ ಯಾಕೆ ಬರುತ್ತೆ? ಒಂದು, ನಿಮ್ಮಲ್ಲೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ ಅಂದಾಗ ನಿಮ್ಮನ್ನು ನೀವು ಬಿಲೀವ್ ಮಾಡ್ತಾ ಇಲ್ಲ, ನಿಮ್ಮ ಲೈಫ್ನ ನೀವು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ಹಾಗೂ ಆತಂಕದಲ್ಲಿರ್ತೀರ ಅವರೇನೋ ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಬಿಟ್ಟು ಹೋಗಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲ ರೀತಿಯಾದ ಎಫರ್ಟ್ಸ್ನೂ ಹಾಕ್ತಿರ್ತೀರ. ತುಂಬ ಶಾಸ್ತ್ರಗಳನ್ನ ನಂಬುವಂಥದ್ದು, ಆ ಒಂದು ಶಾಸ್ತ್ರ ಮಾಡಿದರೆ, ಅಂದರೆ ಆ ಥರದ್ದೇನಾದರೂ ಮಾಡಿದ್ರೆ, ಮಂತ್ರಗಳನ್ನ ಹೇಳಿದ್ರೆ ಸರಿ ಹೋಗುತ್ತೆ ನನ್ನ ರಿಲೇಷನ್ಶಿಪ್ ಅಂದ್ಕೊಳ್ಳುವಂಥದ್ದು. ದಿಸ್ ಇಸ್ ಆಲ್ ಮ್ಯಾಜಿಕಲ್ ಥಿಂಕಿಂಗ್. ಇದನ್ನೆಲ್ಲ ನಾವು ಮಾಡೋದ್ರಿಂದ ರೆಗ್ಯುಲರ್ ಆಗಿ ಯಾವುದೇ ರಿಸಲ್ಟ್ಸು ಸಿಗೋದಿಲ್ಲ. ನಿಮಗೆ ಕೊನೆಗೆ ಹತಾಶೆನೇ ಸಿಗುತ್ತೆ. ಯೋಚನೆ ಮಾಡಿ ಅದು ನೀವು ಮಾಡ್ತಾ ಇದ್ದೀರಾ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್.